ನಮಸ್ಕಾರ ಸ್ನೇಹಿತರೆ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಅದೇನಂತಂದ್ರೆ ಎಲ್ಲಾ ಮಾಯಿ ಒಬ್ರ ಬಲಕ್ಕ ಇನ್ನೊಬ್ಬ ಎಡಕ್ಕ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ತುಂಬಾನೇ ರೆಸ್ಪಾನ್ಸ್ ಬಂತು. ಆದ್ರೆ ನಮ್ಮ ಮಾನ್ಯ ಬಿಷಪ್ ಏನ್ ಹೇಳ್ತಾರ ಅಂತಂದ್ರೆ, ಇಂತ ವಿಡಿಯೋಗಳಿಗೆ ಕಿವಿ ಕೊಡಬೇಡ್ರಿ, ನಿಮ್ ಕೆಲಸ ಏನೈತಿ ನೀವು ಮಾಡ್ರಿ ಅಂತಂದ್ ಹೇಳ್ತಾರಂತೆ. ಆದ್ರೆ ನಾನು ಬಿಷಪ್ ಅವ್ರಿಗೆ ಏನ್ ಹೇಳ ಬಯಸ್ತೇನೆ ಅಂತಂದ್ರೆ, ಬಿಷಪ್ ಅವ್ರ ನಾನು ವಿಡಿಯೋ ಮಾಡುವಂತದ್ದ ಸಮಾಜಕ್ಕೆ ಗೊತ್ತಾಗ್ಲಿ, ನಿಮ್ ಡಯಾಸಿಸ್ದಾಗ ಏನೇನ್ ಅಕ್ರಮ ನಡೆಯತ್ತವ ಅಂತಂದ ಎಲ್ಲರಿಗೂ ಗೊತ್ತಾಗ್ಲಿ ಅಂತಂದ್ ಮಾಡ್ತೇನೆ. ನಾ ವಿಡಿಯೋ ಮಾಡೋದು ಅಷ್ಟ ಅಲ್ಲ, ಸಮಯ ಬಂದ್ರೆ ನಾನು ಗೆರವ್ ಹಾಕುದು ನನಗ್ ಗೊತ್ತೈತಿ. ಆದ್ರೆ ನೀವು ಬಿಷಪ್ ಆಗುವಾಗ ಯಾವ ದಾರಿದಾಗ ಹೋಗಿ ಎಲ್ಲೆಲ್ಲಿ ಹಣ ಕೊಟ್ಟ ಹೇಗೆ ಆರಿಸ್ ಬಂದಿರಂತೂ ನನಗ್ ಗೊತ್ತೈತಿ. ನೀವ್ ಇಲ್ಲಿ ಬಿಷಪ್ ಇಲೆಕ್ಷನ್ದಾಗ ಸೋತೋರ್ ಸಿನೋಡ್ದಾಗ ಹೆಂಗ್ ಎದ್ ಬಂದ್ರಿ ಅಂತಂದ ಅಲ್ಲಿ ಎಷ್ಟ್ ಏನ್ ಕೈ ಬಿಸಿ ಮಾಡ್ರಿ ಅಂತ ಎಲ್ಲಾ ನನಗೂ ಗೊತ್ತೈತದ. ಅದೇ ರೀತಿಯಲ್ಲಿ ಶಿಕ್ಷಕರ ನೇಮಕಾತಿ ಆದ್ಮ್ಯಾಗ ಯಾವ ರೀತಿಯಲ್ಲಿ ನೀವು ಏನ್ ಹಣ ತಗೊಂಡಿದ್ರಲ್ಲ ಅದನ್ನ ಹಂತ ಹಂತವಾಗಿ ಹೆಂಗ್ ಕೊಟ್ಟಿರಂತ ಅದನ್ನು ನಮ್ಗ್ ಗೊತ್ತೈತಿ. ಬಿಷಪ್ರ ನೀವು ಮೊದ್ಲು ನಿಮ್ ಹಳೆಯ ಆಗ ಅದೇ ರೀತಿ ಮತ್ತ ಮೈಲಿ ವಿಲ್ಸನ್ ಇಬ್ಬರು ಡಯಾಸಿಸ್ ನಿಂದ ಹೊರಗಾಕಿ ನಿಸ್ವಾರ್ಥ ಸೇವೆ ಮಾಡಕ್ ಕಲೀರಿ. ಬಿಷಪ್ರಾಗಿ ಅನ್ಯಾಯ ಮಾಡುವುದನ್ನು ಬಿಟ್ಟ ರೆಸಾರ್ಟ್ ಗಳಲ್ಲಿ ಮನರಂಜನೆ ಟ್ರಿಪ್ ಅನ್ನುವುದನ್ನು ಬಿಟ್ಟ ಅದ ಹಣದಿಂದ ಏನ್ ನಮ್ದು ಸಂಸ್ಥೆಗಳ ಶಾಲಾ ಕಾಲೇಜುಗಳದಾವಲ್ಲ, ಎಷ್ಟೋ ಶಾಲಾ ಕಾಲೇಜುಗಳ ದುರಸ್ತಿಯಲ್ಲಿ ಅದಾವ, ಅದನ್ನ ದುರಸ್ತಿ ಮಾಡಿಸ್ರಿ. ಆಗ ನಾವು ಸಹ ನಿಮ್ ಜೊತೆನೆ ಇರ್ತೀವಿ, ನಿಮ್ ಬಗ್ಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿ ಹಾಕ್ತಿವಿ ನಾವು. ಆದ್ರೆ ನೀವು ಎಲ್ಲಿ ತನ ನಿಸ್ವಾರ್ಥ ಸೇವೆ ಮಾಡಂಗಿಲ್ಲ. ನಾನು ಅಲ್ಲಿ ತನ ನನ್ನ ಧ್ವನಿನಂತೂ ಮುಚ್ಚಾಕಂತೂ ಸಾಧ್ಯನೂ ಇಲ್ಲ, ನಾನು ಮುಚ್ಚುವುದಿಲ್ಲ. ಮಿಸ್ಟರ್ ವಿಜಯ್ ಕುಮಾರ್ ದಂಡೇನ್ ಅವ್ರ ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ, KNDನ ಅವರ ತಂದೆ ಪೂಜ್ಯ ತಂದೆ ಅವ್ರು ಕಟ್ಟಿಸಿದ್ದಾರೆ ಅಂದ್ರೆ ಅವ್ರ ಏನ್ ತಿಳ್ಕೊಂಡಿರ್ಬೇಕ. ಹೀಗಾಗಿ ಅವ್ರ ಡಯಾಸಿಸ್ ನ ಬಿಟ್ಟು ಹೋಗ್ತಾ ಇಲ್ಲ. ಆದ್ರೆ ನಾನು ಮಿಸ್ಟರ್ ದಂಡಿನ್ ಅವ್ರಿಗೆ ಏನ್ ಹೇಳ್ತೇನಂದ್ರೆ, ನಿಮ್ ತಂದೆಯವ್ರ ಬರೀ ಬಿಷಪ್ ಆದಂತವ್ರ ಅವ್ರೇನು KNDನ ಕಟ್ಟಿಲ್ಲ. ಅವರು ಸಹ ಸೇವೆ ಮಾಡಕ್ ಬಂದಿದ್ರೆ ಆ ಕಾಲದಾಗ ಗುಂಡಾ ರಾಜಕೀಯ ಇತ್ತಲ್ಲ, ಈ ಕಾಲದಾಗ ನಡೆಯಂಗಿಲ್ಲ ಅದ. ಈ ಕಾಲದನ ಬೇರೆ, ಆ ಕಾಲನ ಬೇರೆ. ಅದೇ ರೀತಿಯಲ್ಲಿ ನಾವು ಸಹ ಸಮಾಜದ ಹಿರಿಯರಿಂದನೂ ಕೇಳೇವ್ ನಾವು, ಆ ಕಾಲದಾಗ ಏನೇನ್ ಆಗ್ತಿತ್ತ, ಯಾವ ರೀತಿಯಲ್ಲಿ ರೌಡಿಸಂ ನಡೀತಿತ್ತ ಅಂತಂದ ಎಲ್ಲಾ ನಮಗೂ ಗೊತ್ತೈತಿ. ಅದನ್ನ ಈಗ ಮಾತ್ರ ನಡ್ಸಾಕ್ ಹೋಗ್ಬಿಡ್ರಿ, ಅದನ್ನ ನಡ್ಯಾಕ್ ಸಾಧ್ಯನೂ ಇಲ್ಲ, ನಾವು ನಡ್ಯಾಕ್ ಬಿಡುದೂನಿಲ್ಲ. ಅದ ಹಳೆ ಕತೆ, ಈಗ ಹೊಸ ಕತೆ ಐತಿ. ಅದೇ ರೀತಿಯಲ್ಲಿ ಮಿಸ್ಟರ್ ದಂಡೀನ್ ನೇರವಾಗಿ ಹೇಳ್ತೀನಿ ನಾನು, ನೀವು ಡಯಾಸಿಸ್ ಬಿಟ್ಟು ಯಾಕೆ ಹೊರಗೆ ಹೋಗಂತಿಲ್ಲ? ನಿಮಗ್ ಡಿಪ್ಲೊಮಾ ಕಾಲೇಜ್ ನಡ್ಸಾಕ್ ಬಂದಿಲ್ಲ, ಇನ್ನು ಡಯಾಸಿಸ್ ನ ಯಾವ ರೀತಿಯಲ್ಲಿ ನೀವು ನಡೆಸ್ತೀರಿ? ಆ ಒಂದ್ ವೇಳೆ ಏನ್ರ ನಿಮ್ಗ್ ಡಯಾಸಿಸ್ ಹೊರಗೆ ಹೋದ್ರೆ ಏನ ನಿಮ್ಗೆ ಕೆಲಸ ಸಿಗಂಗಿಲ್ಲ ಅಂತ, ಕೆಲಸ ಮಾಡಕ್ ಆಗಂಗಿಲ್ಲ ಅಂತಂದ ನೀವೇನ್ ಬಿಡ್ತಾ ಇಲ್ಲನೆ? ನೀವ್ ಏನು ಚಿಂತೆ ಮಾಡಕ್ ಹೋಗ್ರಿ, ಡೋಂಟ್ ವೆರಿ. ನೀವು ಡಯಾಸಿಸ್ ಬಿಟ್ಟು ಹೊರಗ್ ಬರ್ರಿ, ನಾವು ಜನದ ಕಡೆ ದೇಣಿಗೆ ಎತ್ತ ನಿಮಗ್ ಕೊಡ್ತೇವಿ. ಆ ದೇಣಿಗೆ ತಗೊಂಡ ಡಯಾಸಿಸ್ ತೊಳಗೆ ಹೋಗ್ರಿ. ನೀವು ಡಯಾಸಿಸ್ನಾಗ ಕುಟುಂಬ ರಾಜಕೀಯ ಏನ್ ಮಾಡಂತಿರಲ್ಲ, ಇದೆ ನಮ್ಮ ಉತ್ತಮ ಸಮಾಜಕ್ಕೆ ಒಂದು ಕಪ್ಪು ಚುಕ್ಕಿ ಆದಂತಾಗಿದೆ ಅಲ್ರಿ. ಮಿಸ್ಟರ್ ದಂಡೀನ್ ಅವ್ರ ಡಯಾಸಿಸ್ನಾಗ ನೀವು ಪ್ರಭಾಕರ್ ರಾವ್ ಕಾಲದಾಗಿಂದಲೂ ಇದ್ದೀರಿ, ಸೆಕ್ರೆಟರಿ ಆಗಿ 3 ಟೈಮ್ ಆಗಿರಿ, ಪ್ರಾಪರ್ಟಿ ಇನ್ಚಾರ್ಜ್ ಆಗಿರಿ, ಈಗ CAO ಆಗಿರಿ. ಅದ್ರಾಗ ಮತ್ತೀಗ ಬಾಸೆಲ್ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆದ ಧರ್ಮದರ್ಶಿ ಆಗಿರಲ್ ನಿಮ್ಗ ಧರ್ಮದರ್ಶಿ ಅಂತಂದು ಯಾರು ಮಾಡಿದ್ರೆ? ಧರ್ಮದರ್ಶಿಗಳನ್ನ ಯಾರು ಮಾಡ್ತಾರಂತ ಅದರ ಗೊತ್ತೈತ ನಿಮ್ಗ? ಅದು ಗೊತ್ತಿಲ್ಲ ನಿಮ್ಗೆ. ಹಾಗಲ್ಲ ಹೋಲಿ, ನೀವು ಇಷ್ಟು ವರ್ಷದಿಂದ ಡಯಾಸಿಸ್ದಾಗ ಅದಿರಲ್ಲ, ಒಬ್ರ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜ್ದಾಗ ನಮ್ಮ ಶಾಲೆಯೊಳಗ ಉಚಿತ ಶಿಕ್ಷಣ ಕೊಟ್ರೆ ನೀವು? ಇಲ್ಲ, ಏನು ಕೊಟ್ಟಿಲ್ಲ. ನೀವು ನಿಮ್ದಷ್ಟ ನೀವು ನೋಡ್ಕೊಂಡ್ ಬಂದಿರಿ. ನೀವ್ ಅಷ್ಟ ಅಭಿವೃದ್ಧಿ ಆಗಂತೀರಿ. ಇದೆಲ್ಲಾ ಆಯ್ತ, ನೀವು CAOನು ಆದ್ರಿ, ಧರ್ಮದರ್ಶಿನೂ ಆದ್ರಿ, 3 ಸಲ ಸೆಕ್ರೆಟರಿನೂ ಆದ್ರಿ. ನೀವ್ ನಮ್ಮ ಕಡೆ ಕಾಣಿಕೆನು ಹಣ ತೆಗೆದುಕೊಳ್ತೀರಿ. ಮತ್ತ ಎಷ್ಟೊಂದು CSI ವಾಣಿಜ್ಯ ಮಳಿಗೆಗಳಿವೆ, ಆದ್ರಿಂದ ಬಾಡಿಗೆ ಹಣ ತೆಗೆದುಕೊಳ್ತೀರಿ. ಎಷ್ಟೋ ಜನ ಲೀಸ್ ಮ್ಯಾಗ ಕೊಟ್ರಿ. ನೀವು ಆ ಲೀಸ್ ಯಾರಿಗ್ ಕೊಟ್ಟಿರೋ, ಎಷ್ಟು ವರ್ಷ ಕೊಟ್ಟಿರೋ ಯಾರಿಗೂ ಗೊತ್ತದ, ನಿಮ್ಗ ಗೊತ್ತೈತಿ. ಅದೇ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳಿಂದ ಕೋಟ್ಯಾಂತರ ಹಣ ತೆಗೆದುಕೊಳ್ತೀರಿ ನೀವು. ಇದಕ್ಕೆ ಯಾವ್ದು ಲೆಕ್ಕ ಕೊಡುದಿಲ್ಲ ನೀವು. ನಾವು ಲೆಕ್ಕ ಕೇಳಕ್ ಹೋದ್ರೆ ನಮಗ ನೀವು ಬಹಿಷ್ಕಾರ, ನಿಮ್ಗ ಮತ ಅಧಿಕಾರ ಕೊಡಂಗಿಲ್ಲ ಅಂತ ಹೇಳ್ತೀರಿ. ಅದೇ ರೀತಿಯಲ್ಲಿ ನಮ್ ಜನನು ಕೇಳಂಗಿಲ್ಲ ಅಂತ ನಿಮ್ಗೆ ಆಗಿರ್ಬೋದು. ಆದ್ರೆ ನೀವು ಈಗ ನಮ್ ಕಡೆಯಿಂದ ಹಣ ತಗೊಂಡು ಹೋಗ್ಲಿ, ನೀವು ನಿಮ್ ಪಾಸ್ಟರ್ಗಳ ಕಡೆಯಿಂದಲೂ ಹಣ ತಗೊಂತೀರಲ್ಲ ನೀವು.
ನೀವು ಪಾಸ್ಟರ್ ಕಡೆ ಪ್ರಕಾರದಲ್ಲಿ ಪ್ರತಿ ತಿಂಗಳ ಎಂಡೋಮೆಂಟಲ್ ಫಂಡ್ ಅಂತಂದ ಸುಮಾರು 10-15 ವರ್ಷದಿಂದ ಏನ ನೀವು ಕಟ್ ಮಾಡಂತಿರಲ್ಲ, ಈ ಹಣ ಯಾವ ಅಕೌಂಟ್ದಾಗ ಐತಿ? ಎಂಡೋಮೆಂಟಲ್ ಫಂಡ್ ಪಾಸ್ಟರ್ ಅನಾರೋಗ್ಯ ಕೊಡ್ತಿರೋ, ಅಥವಾ ಅವ್ರ ನಿವೃತ್ತರಾದಾಗ ಕೊಡ್ತಿರೋ, ಅಥವಾ ಅವ್ರ ಮಕ್ಕಳ ಶಿಕ್ಷಣಕ್ಕಾಗಿ ಕೊಡ್ತಿರೋ, ಅಥವಾ ಒಂದ್ ವೇಳೆ ಅವ್ರ ಏನು ಮರಣಕ್ಕೆ ತುತ್ತಾಗದಾಗ ಅವ್ರಿಗೆ ಅವಾಗ ಕೊಡ್ತೀರಿ? ನೀವು ಹೇಳ್ಬೇಕಿದ್ದನ್ನೆಲ್ಲ ನೀವು ಯಾಕೆ ಲೆಕ್ಕ ಕೊಡಂಗಿಲ್ಲ? ನಿಮ್ದು ಸಂಸ್ಥೆ ಅಲ್ಲ ಇದೆ, ನಿಮ್ದು ಸಂಸ್ಥೆ ಆಗಿದ್ರೆ ನಾವು ಲೆಕ್ಕನೂ ಕೇಳ್ತಿದ್ದಿಲ್ಲ. ಇದು ನಮ್ಮ ಸಂಸ್ಥೆ, ನಮ್ಮ ಮಿಷನರಿಗಳ ರಕ್ತ ಬೆವರನ್ನು ಸುರಿಸಿ ಕಟ್ಟಿರುವ ಸಂಸ್ಥೆ ಇದೆ. ನೀವು ಲೆಕ್ಕ ಕೊಡ್ಬೇಕು ನಮಗ. ಇವತ್ತು ನಾಳೆ ನಾವು ಲೆಕ್ಕ ಕೇಳ್ತೇವೆ. ಅದೇ ರೀತಿಯಲ್ಲಿ ಈಗೇನ್ ನೀವು ಡಯಾಸಿಸ್ದಾಗ ಫೆವಿಕಾಲ್ ಹಾಕೊಂಡ್ ಕೂತಿರಲ್ಲ, ಒಂದ್ ದಿವ್ಸ ಈ ಫೆವಿಕಾಲ್ ಕಿತ್ಕೊಂಡು ಹೋಗುವಂತದೈತಿ. ನೀವು ನಮ್ ಸಮಾಜದವ್ರಗ ಯಾಮಾರ್ಸ್ದಂಗ್ ಪಾಸ್ಟರ್ಗಳಿಗೂ ಯಾಮಾರ್ಸಕ್ ಹೋಗ್ಬಿಡ್ರಿ. ಅವ್ರದ್ದೇನ್ ಹಣ ಕಟ್ ಮಾಡ್ಕೊಂಡ್ರಲ್ಲ ಅವ್ರಿಗೆ ಕೊಟ್ಟು ಬಿಡ್ರಿ. ಅದೇ ರೀತಿಯಲ್ಲಿ ಇನ್ನೇನ್ ನೀವು ರೆಸಾರ್ಟ್ ರಾಜಕೀಯ, ಆಮೇಲೆ ರೆಸಾರ್ಟ್ ಗಳಿಗೆ ಪಿಕ್ನಿಕ್ ಮಾಡ್ತೀರಿ, ಖರ್ಚು ಮಾಡ್ತಿರಲ್ಲ, ಇಷ್ಟೊಂದು ಹಣದಿಂದ 1-2 ಕಾಲೇಜ್ಗಳನ್ನ ಕಟ್ಟಿಸ್ಬೋದಿತ್ತು. ನೀವು ಇಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡಂಗಿಲ್ಲ. ನೀವು ಮನುಷ್ಯರನ್ನ ಮೆಚ್ಚಿಸಾಕ ಅಥವಾ ನಿಮ್ಗೆ ಏನ್ ವೋಟ್ ಬ್ಯಾಂಕ್ ಐತ್ಲ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳಕ ನೀವು ಮಾಡುವಂತವ್ರಾಗಿ ಸ್ವಾರ್ಥ ಸೇವೆನ ಬಿಟ್ಟ ನಿಸ್ವಾರ್ಥ ಸೇವೆ ಮಾಡ್ರಿ. ನೀವು ಚರ್ಚ್ದಾಗ ಕಾಣಿಕೆ ಕೊಟ್ಟಾಗ ಕಾಣಿಕೆಯಾಗ ಪ್ರಾರ್ಥನೆ ಮಾಡ್ತೀರಿ. ಏನಂತ ಪ್ರಾರ್ಥನೆ ಮಾಡ್ತೀರಿ ನೀವು? ದೇವ್ರ ಈ ಕಾಣಿಕೆ ಕೊಟ್ಟಾರಲ್ಲ, ಇದ್ರ 1 ಪೈಸೆ ವ್ಯರ್ಥವಾಗಿ ಹೋಗ್ಬಾರ್ದಂತಂದ ನೀವು ಪ್ರಾರ್ಥನೆ ಮಾಡ್ತೀರಿ. ದೇವ್ರ ರಾಜ್ಯಕ್ಕೆ ಅಭಿವೃದ್ಧಿ ಆಗ್ಲಿ, ದೇವ್ರ ರಾಜ್ಯ ಕಟ್ಲಿ ಅಂತ ಪ್ರಾರ್ಥನೆ ಮಾಡ್ರಿ. ನೀವ ವಿಚಾರ ಮಾಡ್ಕೊಡ್ರಿ, ಈ ಏನ್ ಕಾಣಿಕೆಗೆ ನೀವು ಪ್ರಾರ್ಥನೆ ಮಾಡ್ತಿರಲ್ಲ, ಇದು ಎಷ್ಟ್ ದೇವ್ರ ರಾಜ್ಯಕ್ಕೆ ಅಭಿವೃದ್ಧಿ ಆಗಂತೈತಿ, ನಿಮ್ಗೆ ಎಷ್ಟ್ ಅಭಿವೃದ್ಧಿ ಆಗಂತೈತಿ ಅಂತ ನೀವ ವಿಚಾರ ಮಾಡ್ಕೊಡ್ರಿ. ನಮ್ಕಿನ ಹೆಚ್ಚಿಗೆ ಚೆನ್ನಾಗಿ ನಿಮಗ್ ಗೊತ್ತೈತಿ. ಅದೇ ರೀತಿಯಲ್ಲಿ ಹಿಂದಿದ್ದಂತ ಬಿಷೋಪರ ಕಾಲದಾಗ ಯಾಕೆ ಜನ ಕೇಸ್ ಆಗ್ತಾ ಇದ್ದಲ್ಲ, ಯಾಕೆ ಜನರ ಬಿಷೋಪರ ಬೈತಿದ್ದಿಲ್ಲ? ಯಾಕಂತಂದ್ರೆ ಅವ್ರು ದೇವ್ರ ಹೆಸರದಾಗ ನಿಸ್ವಾರ್ಥ ಸೇವೆ ಮಾಡಿದ್ರು ಅವ್ರು. ನೀವೆಲ್ಲ ಏನ್ ಮಾಡಂತೀರಿ? ನೀವು ಅಧಿಕಾರಕ್ಕೋಸ್ಕರ ಏನ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀರಿ, ಸಂವಿಧಾನ ಚೇಂಜ್ ಮಾಡಿ ಸಿಎಒನ ಹಾಕ್ತಿರಿ, ಧರ್ಮದರ್ಶಿಗಳನ್ನ ಹಾಕ್ತಿರಿ. ಹಿಂಗೆಲ್ಲಾ ಮಾಡ್ಕೊಂಡು ಹೋಗಿ ನೀವು ಶಿಕ್ಷಕರ ನೇಮಕಾತಿನೂ ಮಾಡ್ಕೊಂಡ್ರಿ. ಇಂಥವೆಲ್ಲಾ ಮಾಡ್ಕೊಂಡು ಹೋದ್ರ ಮತ್ ಜನ ಕೇಳಾರ್ದ ಏನ್ ಮಾಡ್ತಾರ? ನಿಮ್ಮಾಗ ಎಲ್ಲಾರು ಜನನು ಕೇಸ್ ಮಾಡೇ ಮಾಡ್ತಾರ. ಅದೇ ರೀತಿಯಲ್ಲಿ ಒಂದ್ ಮಾತಂತ ನಿಮ್ಗ ಏನ್ ಹೇಳ್ತೇನಲ್ಲ, ನಿಮಗ ಏನ್ ಸಿಎಂ ಆಗಿರಲ್ಲ, ನಿಮಗ್ ಜನರ ಮತ ಹಾಕಿ ಚುನಾಯಿಸಿಲ್ಲ. ಒಂದ್ ವೇಳೆ ನೀನೇನ ನಾನು ಕೂಡ ನಿಂತರ ಇಲೆಕ್ಷನ್ಗೆ ನಿನಗೆ 10 ಓಟು ಬೀಳಂಗ, ಅದು ಮಾತ್ರ ನಾ ಡೆಫಿನೆಟ್ ಆಗಿ ಹೇಳ್ತೀನಿ. ನೀವು ಹೇಳ್ತೀರಿ ವಿಡಿಯೋ ಬರ್ತಾವು ಹೋಗ್ತಾವು, ಜನ 1 ದಿವ್ಸ 2 ದಿವ್ಸ ನೆನಪು ಹಿಡ್ಕೊಂತಾರ ಅಂತಂದ. ಆದ್ರ ಅದನ್ನ ತಲೆಯಾಗಿನ್ ತೆಗೆದ್ ಬಿಡ್ರಿ. ಜನ 1 ದಿವ್ಸ 2 ದಿವ್ಸ ಅಷ್ಟ ತಲೆಯಾಗಿ ಹಿಡ್ಕೊಂಡಿರಂಗಿಲ್ಲ. ನೀವ್ ಯಾವಾಗ ಕಣ್ ಮುಂದೆ ಬರ್ತಿರಲ್ಲ, ಓ ಈ ಟೈಪ್ ಮಾಡಿದ್ರಿ ಇವ್ರ ಅಂತಂದ ಅವಾಗ ವಿಚಾರ ಬರ್ತಾವ. ನಿಮ್ಗ ಗೌರವ ನಿಮ್ದೇನಂದ್ರೆ ಅದಕ್ಕೆ ಬಿಷಪ್ ಅನ್ನೋ ಒಂದು ಅಧಿಕಾರಕ್ಕೆ ಗೌರವ ಕೊಡ್ತಾರ ಹೊರತ ನಿಮಗ್ ಕೊಡಂಗಿಲ್ಲ ಅವ್ರ. ನೀವೇನೇನ್ ಮಾಡಂತಿರಲ್ಲ, ನಾನು ಜನಕ್ಕೆ ತಿಳಿಸ್ತೇನೆ. ನೀವ್ ಏನ್ ಬೇಕಾದ್ ಮಾಡಿದ್ರು ನನ್ನ ಬಾಯಿ ಅಂತೂ ಮುಚ್ಚಾಕ್ ಸಾಧ್ಯನೇ ಇಲ್ಲ. ನೀವ್ ಎಷ್ಟ್ ದಿನ ಮಾಡ್ತೀರ ಮಾಡ್ರಿ. ಇದೇ ರೀತಿಯಲ್ಲಿ ಹಿಟ್ಲರ್ ಸಹ ಸರ್ವಾಧಿಕಾರಿಯಾಗಿ ಮೆರೆದ, ಹೆಸರಿದ. ಅದೇ ರೀತಿಯಲ್ಲಿ ಇವತ್ತು ನಾನು ಒಬ್ಬನ ಧ್ವನಿ ಎತ್ತಿರಬಹುದು, ಮುಂದೊಂದ್ ದಿನ ಸಮಾಜನ ಧ್ವನಿ ಎತ್ತುವಂತ ಸಮಯ ಬಂದೇ ಬರ್ತದೆ. ನೀವು ನಿಸ್ವಾರ್ಥ ಸೇವೆ ಮಾಡ್ರಿ, ನಾವು ನಿಮ್ ಜೊತೆನಾಗಿರ್ತೀವಿ. ಇಲ್ಲ ನನ್ನ ಧ್ವನಿ ಈಗ ಇರ್ತೈತೆ ಯಾವಾಗ್ಲೂ. ಅದೇ ರೀತಿಯಲ್ಲಿ ಇಲ್ಲಿ ಕಾಣ್ತಾ ಇರುವಂತ ಚಿತ್ರ ಮೆಮೋರಿಯಲ್ ಚರ್ಚಿನ ಹಿಂದಿದ್ದಂತ ಬಂಗ್ಲೆ. ಈ ಬಂಗ್ಲೆಯನ್ನ ಕೆಡವಿ ಸುಮಾರು 20-25 ವರ್ಷ ಆಯ್ತು. ಈ ಬಂಗ್ಲೆ ಎದಕ್ ಕೆಡವಿದ್ರಂದ್ರೆ, ಅವಾಗ ನಾವು ಚರ್ಚ್ ಕಟ್ತೀವಿ ಅಂತಂದ್ರೆ ಈ ಬಂಗ್ಲೆನ ಕೆಡವಿದ್ರೆ, ಅವಾಗ ಚರ್ಚ್ ಕೆಡುವುದಾಗ ಎಷ್ಟೋ ಜನರು ದೇಣಿಗೆ ಕೊಟ್ಟಿದ್ದಾರೆ. ನಮ್ಗೆಲ್ಲಾ ಗೊತ್ತೈತದ, ನಾವು ಇನ್ನೂ ಸಣ್ಣವರಿದ್ವಿ. ಆದ್ರೆ ಆ ಚರ್ಚ್ ಕಟ್ಟುವುದ ದೇಣಿಗೆನ ಚರ್ಚು ಕಟ್ಲಿಲ್ಲ. ಈಗ ಆ ದೇಣಿಗೆ ಎಲ್ಲೈತಿ? ಆ ಅಮೌಂಟ್ ಎಲ್ಲಿ ಇಟ್ಟಿರಿ ನೀವು? ಅದು ಯಾವ ಅಕೌಂಟ್ದಾಗ ಐತಿ? ಎಲ್ಲಾನು ನೀವು ನಮ್ಗ್ ಲೆಕ್ಕ ಕೊಡ್ಬೇಕ. ನಾವಂತೂ ಲೆಕ್ಕ ಕೇಳ್ತೀವಿ. ಇವತ್ತಿಲ್ ನಾಳೆ ನಿಮ್ ಮುಂದ್ ಬಂದಾಗ ಕೇಳ್ತೇವೆ ನಾವು. ಕಣ್ಣಿದ್ದು ಕುರುಡರಾಗ್ಬೇಡ್ರಿ, ಕಿವಿ ಇದ್ದು ಕಿವುಡರಾಗ್ಬೇಡ್ರಿ. ಧನ್ಯವಾದ.